ಆತ್ಮೀಯ ಸ್ನೇಹಿತರಿಗೆಲ್ಲ ಶರಣಾರ್ಥಿಗಳು. ಇಂದಿನ ವಚನದ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದು ಹುಣ್ಣಿಮೆ ಹಾಗೂ ಅಕ್ಕಮಹಾದೇವಿಯ ಜನ್ಮದಿನವಾಗಿದೆ. ಈ ಸುಸಂದರ್ಭದಲ್ಲಿ ಆಕೆ ನೆನಪು ಮಾಡಿಕೊಳ್ಳಬೇಕಾಗ್ತದೆ. ಮಹಿಳೆಯರಿಗೂ ಸಹ ಸ್ವತಂತ್ರವು ಇದೆ ಎಂಬುದನ್ನು ಪ್ರತಿಪಾದನೆ ಮಾಡಿ 12ನೇ ಶತಮಾನದಲ್ಲಿ ತನ್ನ ನಿಲುವಲ್ಲೇ ಭಗವಂತನನ್ನು ಕಂಡಿದ್ದಂತಹ ಮಹಾಶರಣೆ ಅಕ್ಕಮಹಾದೇವಿಯಾಗಿದ್ದಾಳೆ. ಇಲ್ಲಿ ಭಗವಂತ ಅಂತಂದರೆ ಆಕೆ ಆರಾಧ್ಯ ದೈವವಾದಂತಹ ಮೊದಲ ಭಕ್ತಿಯಿಂದ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನ್ನು ಕಾಣಲು ಶ್ರೀಶೈಲಕ್ಕೆ ತೆರಳಿ ಆತನನ್ನು ಸಾಕ್ಷಾತ್ಕರಿಸಿಕೊಂಡು ಕದಳೀವನದಲ್ಲಿ ದೇಹತ್ಯಾಗ ಮಾಡಿದಂಥ ಮಹಾಶರಣೆ ಅಕ್ಕಮಹಾದೇವಿಯಾಗಿದ್ದಾಳೆ. ಈ ಸುಸಂದರ್ಭದಲ್ಲಿ ಅಣ್ಣನವರು ಅಕ್ಕಮಹಾದೇವಿ ಬಗ್ಗೆ ಯಾವ ರೀತಿ ಪ್ರತಿಪಾದನೆ ಮಾಡಿದ್ದಾರೆ, ಅಣ್ಣ ಬಸವಣ್ಣನವರು ಆಕೆಯ ನಿಲುವನ್ನು ಹೇಗಿತ್ತು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಈ ವಚನದಲ್ಲಿ. ಸ್ನೇಹಿತರೆ, ಬನ್ನಿ ಆ ವಚನವನ್ನು ನಾನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕಾಯದ ಲಜ್ಜೆಯ ಕಲ್ಪಿತವ ಕಳೆದು ಜೀವದ ಲಜ್ಜೆಯ ಮೋಹವನ್ನಳಿದು ಮನದ ಲಜ್ಜೆಯ ನೆನಹ ಸುಟ್ಟು ಭಾವದ ಕೂಟ ಬತ್ತಲೆ ಎಂದರಿದು ತವಕ ಸ್ನೇಹ ವ್ಯವಹಾರಕ್ಕೆ ಹೋಗದು ಕೂಡಲ ಸಂಗಮ ದೇವಯ್ಯ ಎನ್ನ ಹೆತ್ತ ತಾಯಿ ಮಹಾದೇವಿಯಕ್ಕನ ನಿಲುವ ನೋಡ ಪ್ರಭುವೇ ಕೂಡಲ ಸಂಗಮ ದೇವಯ್ಯ ಎನ್ನ ಹೆತ್ತ ತಾಯಿ ಮಹಾದೇವಿಯಕ್ಕನ ನಿಲವ ನೋಡ ಪ್ರಭುವೇ ನೋಡ ಪ್ರಭುವೇ ನೋಡ ಪ್ರಭುವೇ. ಈ ವಚನದ ವ್ಯಾಖ್ಯಾನವನ್ನು ಶಿಕಾರಿಪುರದ ಸಾಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪ್ರಕಾಶ್ ಅವರು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸರ್ವರಿಗೂ ಶಿವಶರಣೆ ಅಕ್ಕಮಹಾದೇವಿ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದೀಗ ಗೆಳೆಯರಾದ ಡಾಕ್ಟರ್ ಬಸವರಾಜ್ ಟಿ.ಎನ್. ರವರು ಈ ಸುದಿನಕ್ಕೆ ತುಂಬಾ ಅರ್ಥಪೂರ್ಣವಾಗಿರತಕ್ಕಂಥ ಬಸವಣ್ಣನವರ ವಚನವೊಂದನ್ನ ಆಯ್ಕೆ ಮಾಡಿಕೊಂಡು ತುಂಬಾ ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದ್ದಾರೆ. ಇದರ ಸಂಕ್ಷಿಪ್ತ ವಿವರಣೆಯನ್ನು ಗಮನಿಸುವುದಾದ್ರೆ, ಮೊದಲ 3 ಸಾಲುಗಳಲ್ಲಿ ಕಾಯ, ಜೀವ, ಮನ ಈ 3ರ ಲಜ್ಜೆಯ ಕಲ್ಪಿತ ಮೋಹ ನೆನಹುಗಳನ್ನ ಕಳೆದು ಅಳಿದು ಸುಟ್ಟ ಸ್ಥಿತಿಯನ್ನ ತಿಳಿಸಲಾಗಿದೆ. ಇಂತಹ ಸ್ಥಿತಿ ತಲುಪಿದಾಗ ಬರುವ ಅರಿವೆ ಭಾವದ ಕೂಟ ಬತ್ತಲೆ ಎನ್ನುತ್ತಾರೆ ಬಸವಣ್ಣ. ಇಲ್ಲಿ ಬತ್ತಲೆ ಅಂದ್ರೆ ಸತ್ಯ, ಅಂತರಂಗ ಬಹಿರಂಗಗಳು ಒಂದಾದಂತಹ ಪರಿಶುದ್ಧವಾಗಿರ್ತಕ್ಕಂಥ ಸ್ಥಿತಿ, ನಿಷ್ಕಳಂಕವಾಗಿರ್ತಕ್ಕಂಥ ಸ್ಥಿತಿ. ಇಲ್ಲಿ ಗಂಡು ಹೆಣ್ಣು, ಆತ್ಮ ಪರಮಾತ್ಮ ಈ ತರದ ಭೇದಗಳು ಅಳಿದು ಭಾವದ ಕೂಟ ಸಾಧ್ಯವಾಗುತ್ತದೆ. ಇಂಥ ಮಹೋನ್ನತ ಸ್ಥಿತಿಯನ್ನ ತಲುಪಿದ ಯಾರೇ ಆಗ್ಲಿ ತವಕದ ಸ್ನೇಹ ವ್ಯವಹಾರಕ್ಕೆ ಹುಗದು ಕೂಡಲ ಸಂಗಮ ದೇವ ಎಂದು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಅಂದ್ರೆ ಜೀಡರದಾಸಿಮವರು ಹೇಳಿದಾಗೆ, ಮಠದೊಳಗಿನ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತು ಎನ್ನುವ ಅಳ್ಳಕ ಮನಸ್ಥಿತಿ ಅಲ್ಲ, ದೃಢವಾದ ಮನಸ್ಥಿತಿ. ಅನುಭವ ಮಂಟಪವನ್ನ ಅಕ್ಕ ಪ್ರವೇಶ ಮಾಡಿದಾಗ, ಆಕೆ ಅಲ್ಲಿ ಹಲವು ಸತ್ವ ಪರೀಕ್ಷೆಗಳಿಗೆ ಎದುರಾದಾಗ ಅಕ್ಕ ಏರಿದ ದಾಂಟಿದ ಮನಸ್ಥಿತಿ ಇಂಥ ದೃಢವಾದ ಮನಸ್ಥಿತಿ ಆಗಿತ್ತು ಅನ್ನೋದನ್ನ ಬಸವಣ್ಣವರು ಇದು ಇನ್ನಷ್ಟು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಅಕ್ಕನ ಜೀವಿತವನ್ನ, ಆಕೆಯ ನಿಲುವುಗಳನ್ನ ಗಮನಿಸುವುದಾದ್ರೆ ಈ ವಚನವನ್ನ ಇಟ್ಕೊಂಡು ಅದರ ಮೊದಲ ಸಾಲು ಕಾಯದ ಲಜ್ಜೆಯ ಕಲ್ಪಿತವ ಕಳೆದು, ಆಕೆಯ ಬಾಲ್ಯವನ್ನ ಗಮನಿಸುವುದಾದ್ರೆ, ಕಾಯದ ಲಜ್ಜೆ ದೋರದ ಮುನ್ನ ನಮ್ಮವರಂಧೆ ಮದುವೆಯ ಮಾಡಿದರು ಶ್ರೀಶೈಲ ಚನ್ನಮಲ್ಲಿಕಾರ್ಜುನಂಗೆ ಕಾಯ ಕರ್ರನೆ ಕಂದಿದಡೇನಯ್ಯ ಕಾಯ ಮಿರ್ರನೆ ಮಿಂಚದೆಡೇನಯ್ಯ ಎನ್ನುತ್ತಾಳೆ. ಅಂಗದ ಭಂಗವ ಲಿಂಗ ಮುಖದಿಂದ ಗೆಲ್ಲಿದೆ ಎಂಬ ಸ್ಪಷ್ಟವಾದ ನಿಲುವನ್ನ ತೋರುತ್ತಾಳೆ ಅಕ್ಕ. ಇನ್ನು 2ನೇ ಸಾಲಲ್ಲಿ ಜೀವದ ಲಜ್ಜೆಯ ಮೋಹವ ಅಳಿದು, ಕೌಶಿಕನೊಡನೆ ವೈವಾಹಿಕ ಸಂಬಂಧ ಏರ್ಪಟ್ಟಿರ್ತಕ್ಕಂಥ ಸನ್ನಿವೇಶ ನಾವಿಲ್ಲಿ ಗಮನಿಸಬಹುದು. ಕೌಶಿಕ ಜೀವ ಬೆದರಿಕೆಯೊಂದಿಗೆ ಕೆಲವು ಷರತ್ತುಗಳಿಗೆ ಒಳಪಟ್ಟು ಆಕೆಯನ್ನು ಮದುವೆ ಆದ್ರೂ ಕೊನೆಗೆ ಇಹಕ್ಕೊಬ್ಬ ಗಂಡನೆ, ಪರಕ್ಕೊಬ್ಬ ಗಂಡನೆ, ಲೌಕಿಕಕ್ಕೊಬ್ಬ ಗಂಡನೆ, ಪಾರಮಾರ್ಥಿಕಕ್ಕೊಬ್ಬ ಗಂಡನೆ ಎನ್ನ ಗಂಡ ಚನ್ನಮಲ್ಲಿಕಾರ್ಜುನ ದೇವರಲ್ಲದೆ ಮಿಕ್ಕಿನ ಗಂಡರೆಲ್ಲ
ಮುಗಿಲ ಮೊರೆಯ ಬೊಂಬೆಯಂತೆ ಎಂದಿದ್ದಾಳೆ. ಹಾಗಾಗಿ ಜೀವದ ಭಂಗವ ಶಿವಾನುಭಾವದಿಂದ ಗೆಲ್ಲಿದೆ ಎಂಬ ನಿಲುವಿಗೆ ಬದ್ಧಳಾಗ್ತಾಳೆ ಅಕ್ಕ. ಇನ್ನು 3ನೇ ಸಾಲಲ್ಲಿ ಮನದ ಲಜ್ಜೆಯ ನೆನಹ ಸುಟ್ಟು, ಇದು ಆಕೆ ವೈರಾಗ್ಯ ಸ್ಥಿತಿಯನ್ನ ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಅಂದ್ರೆ ಲೋಕದ ಚೆಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೆಷ್ಟೆಗೆ ಮನವೇ ಬೀಜ, ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಬೇರೆ ಭಾವ ಉಂಟೆ ಚೆನ್ನ ಮಲ್ಲಿಕಾರ್ಜುನ ಎನ್ನುವ ಅಕ್ಕ ಮನದ ಭಂಗವ ಅರುವಿನ ಮುಖದಿಂದ ಗೆಲ್ಲಿದೆ ಎಂಬ ನಿಲುವಿನೊಂದಿಗೆ ತನ್ನನ್ನು ಸಮರ್ಥಿಸಿಕೊಳ್ತಾ ಹೋಗ್ತಾಳೆ. ಇಂತಹ ನಿಲುವುಗಳಿಗೆ ಬದ್ಧವಾದ ಮಹಾದೇವಿಯನ್ನ ಲೋಕ ಅಕ್ಕ ಎಂಬ ವಿಶೇಷಣದೊಂದಿಗೆ ಅಕ್ಕ ಮಹಾದೇವಿ ಎಂದು ಗೌರವಿಸಿದ್ರೆ, ಬಸವಣ್ಣನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ನಿಲವ ನೋಡು ಪ್ರಭುವೆ ಎಂದು ಕೊಂಡಾಡಿದ್ದಾರೆ. ಇಂತಹ ಮಹೋನ್ನತವಾಗಿರ್ತಕ್ಕಂಥ ವ್ಯಕ್ತಿತ್ವಕ್ಕೆ ನಾವು ಸಹ ಇಂತಹ ಅನುಭವದ ಅನನ್ಯ ಚೇತನಕ್ಕೆ ನಮೋ ನಮೋ ಎನ್ನನಿರಲಿಕ್ಕೆ ಆದೀತೆ. ಆಕೆಗೆ ನಮ್ಮ ಶರಣನ ತಿಳಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.